ನಮಸ್ಕಾರ ಸ್ನೇಹಿತರೆ. ಇವತ್ತು ರಾತ್ರಿ 12 ಗಂಟೆಗೆ ನಾರಾಯಣಪುರ ಎಡದಂಡೆ ಮತ್ತು ಬಲ್ಲದಂಡೆ ಕಾಲುವೆಗೆ ನೀರು ಹರಿಸಲು ಸರ್ಕಾರ ಆದೇಶ ಮಾಡಿದ್ದು, ನಾವು ತಮ್ಮೆಲ್ಲ ರೈತ ಬಾಂಧವರಿಗೆ ಒಂದು ಶುಭ ಸಂದೇಶ. ಎಲ್ಲರಿಗೂ, ಎಲ್ಲ ಹೋರಾಟಗಾರರಿಗೂ ಮತ್ತು ಈ ಒಂದು ಹೋರಾಟಕ್ಕೆ ಸಹಕರಿಸಿದಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಯಾವ ರೀತಿ ರಾಜ್ಯ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯವರು ಏನು ನಮ್ಮದೊಂದು ನಿಯೋಗ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸುರಪುರ MLA ಅವರು ಮತ್ತು ಯಾದಗಿರಿ MLA ಅವರು ಏನಪ್ಪ ಅಂತಂದು ನಮಗೆ ಮಾತು ಕೊಟ್ಟಿದ್ದರು. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನೀರು ಬಿಡಿಸ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದರು. ಅದೇ ಮಾತಿನ ಪ್ರಕಾರ ಇವತ್ತಿನ ದಿನ ನಡೆದಿದ್ದಾರೆ. ಅವರೆಲ್ಲ ಜನಪ್ರತಿನಿಧಿಗಳಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಾವೇನು ಬೆಂಗಳೂರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂಥ ರಾಜಾ ವಸಂತ ನಾಯಕರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರು, ಯಡ್ರಾಮಿ ತಾಲೂಕು ಅಧ್ಯಕ್ಷರು, ದೇವದುರ್ಗ ತಾಲೂಕು ಅಧ್ಯಕ್ಷರು, ಸುರಪುರ ತಾಲೂಕು ಅಧ್ಯಕ್ಷರು, ಶಾಪುರ ತಾಲೂಕು ಅಧ್ಯಕ್ಷರು ಮತ್ತು ಏನಪ್ಪ ಅಂತಂದ್ರೆ ಜವರಿಗೆ ತಾಲೂಕು ಅಧ್ಯಕ್ಷರು, ಇವರೆಲ್ಲರೂ ಒಳಗೊಂಡು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಇನ್ನುಳಿದ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಂಡೆವು, ಅವತ್ತಿನ ದಿನ ಉಪಮುಖ್ಯಮಂತ್ರಿಗಳೇನು MD ಅವರಿಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೇನು ಸಂದೇಶವನ್ನು ಕೊಟ್ಟು 3 TMC ನೀರು ಬಿಡ್ರಂತೇನೆ ಆದೇಶ ಮಾಡಿದ್ರು. ಆ ಆದೇಶ ಅವ್ರ ಮಾತಿಗೆ ಬೆಲೆ ಕೊಟ್ಟೇನಪ್ಪ ಅಂದ್ರೆ ಇವತ್ತಿನ ದಿನ ರಾಜ್ಯ ಸರ್ಕಾರ ನಮಗೇನಪ್ಪ ಅಂದ್ರೆ ನೀರನ್ನು ರಾತ್ರಿ 12 ಗಂಟೆಗೆ ನೀರು ಬಿಡ್ತಾ ಇದೆ. ತಾವೆಲ್ಲರೂ ದಯಮಾಡಿ ನಾವು ವಿನಂತಿ ಮಾಡ್ಕೋದೇನಪ್ಪ ರೈತ ಬಂದವ್ರಿಗೆ ಅಂದ್ರೆ, ಯಾರೋ ನಾ ಮೇಲೂ ನೀ ಮೇಲೂ ನಾನು ಫಸ್ಟ್ ನೀರು ಬಿಡ್ಬೇಕು, ನೀ ಫಸ್ಟ್ ನೀರು ಬಿಡ್ಬೇಕು ಅಂತೇಳಿ ಯಾರೂ ಜಗಳ ಆಡಬೇಡ್ರಿ. ಯಾಕಂದ್ರೆ ಹಲವಾರು ಹೋರಾಟದ ಮುಖಾಂತರ ನೀರು ಬಂದದ. ಆ ನೀರನ್ನು ಯಾರಿಗೆ ಅವಶ್ಯಕತೆ ಅದ ಅವರೇ ಮಾತ್ರ ನೀರನ್ನು ಬಳಸ್ಕೊಂಡು ಸದುಪಯೋಗನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಾನು ಒಂದು ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ವಿನಂತಿನ ಮಾಡ್ಕೊತಿದ್ದೀನಿ. ಇದೇ ರೀತಿ ಈ ಒಂದು ನೀರಿಗಾಗಿ ಹೋರಾಟ ಮಾಡಿದಂಥ ಈ ರೈತರಿಗೆ ಸಿಕ್ಕಂಥ ನ್ಯಾಯಕ್ಕೆ ಮಾಜಿ ಸಚಿವರು ರಾಜುಗೌಡರಿಗೂ ಮತ್ತು ಬೇರೆ ಬೇರೆ ಪಕ್ಷದ ಮುಖಂಡರಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಮತ್ತೇನಪ್ಪ ಅಂತಂದರೆ ಇವತ್ತಿನ ದಿನ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ರೈತರ ನೋವಿಗಾಗಿ ಕಷ್ಟಕ್ಕಾಗಿ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ಅವ್ರ ನೆರವಾಗಿ ಏನಪ್ಪ ಅಂತಂದ್ರೆ ರೈತರಿಗೆ ಕಷ್ಟ ಅದ, ನಾವು ನಿಮ್ಮ ಜೊತೆಗೆ ಅದೀವಿ ಅಂತೇಳಿ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ಹೋರಾಟ ಮುಖಾಂತರ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತಿನ ದಿನಲೇ ಏನಪ್ಪ ಅಂದ್ರೆ ಮುಂದಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದನ ಸಲ್ಲಿಸ್ತೀನಿ. ಅದೇ ರೀತಿ ಮಾನ್ಯ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ವಿಧಾನಸಭಾ ಮತಕ್ಷೇತ್ರ ಯಾದಗಿರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಚೆನ್ನಾರೆಡ್ಡಿ ಗೌಡರಿಗೂ ಕೂಡ ಮತ್ತು ಸುರಪುರ ಶಾಸಕರಾದಂಥ ರಾಜಾ ವೇಣುಗೋಪಾಲ್ ನಾಯಕರಿಗೂ ಕೂಡ ನಾನು ಧನ್ಯವಾದನ ಸಲ್ಲಿಸ್ತೀನಿ. ರೈತರ ಜೊತೆಗೆ ತಾವಿದ್ದೀರಿ, ತಾವೇನಪ್ಪ ಅಂದ್ರೆ ಏನು ಮಾತು ಕೊಟ್ಟಿದ್ದೀರಿ ಆ ಕೆಲಸನ ಮಾಡಿಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ. ಮತ್ತು ವಿಶೇಷವಾಗಿ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಂಥ ಮೋಹನ್ ರಾಜ್ ಅವರಿಗೆ ಕೂಡ, ಯಾಕಪ್ಪ ಅಂದ್ರೆ 3 ದಿನಗಳ ಕಾಲ ವಿಧಾನಸೌಧದಲ್ಲಿ ಫೈಲ್ ಹಿಡ್ಕೊಂಡು ಸಣ್ಣ ಅಟೆಂಡರ್ ಥರ ಏನಪ್ಪ ಅಂದ್ರೆ ಕೈಯಲ್ಲಿ ಫೈಲ್ ಹಿಡ್ಕೊಂಡು ಏನಪ್ಪ ಅಂದ್ರೆ ಓಡಾಡಿ ಇವತ್ತಿನ ದಿನ ಸರ್ಕಾರಕ್ಕೆ ಗಮನಕ್ಕೆ ತಂದು ಏನಪ್ಪ ಅಂತಂದ್ರೆ ಅಪ್ರೂವಲ್ ಮಾಡಿಸಿ ಎಂಡರ್ಸ್ಮೆಂಟ್ ಹಾಕಿಸಿ ಸತತವಾಗಿ ಪ್ರಯತ್ನ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದನ ಸಲ್ಲಿಸ್ತೇನೆ ಅಂತ ಹೇಳ್ತಾ, ನೀರನ್ನು ಸದುಪಯೋಗ ಮಿತವಾಗಿ ಹಿತವಾಗಿ ಸದುಪಯೋಗನ ಪಡ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಎಲ್ಲರೂ ಯಶಸ್ವಿಯಾಗಿ ಇರೋಣ ಅಂತ ಹೇಳುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್, ಧನ್ಯವಾದಗಳು. ನಮಸ್ಕಾರ.